ಸೆಬಿ ಪ್ರಕಾರ 90% ಟ್ರೇಡರ್ಸ್ ಲಾಸ್ ಮಾಡ್ತಾರೆ. ನಿಮ್ಮ ಆ್ಯಪ್ ಬಳಸೋರು ಎಷ್ಟು ಪರ್ಸೆಂಟ್ ಜನ ಲಾಭ ಮಾಡ್ತಾರೆ? ಸೆಬಿ ಹೇಳೋ ಪ್ರಕಾರ 93% ಆಫ್ ದಿ ಆಪ್ಷನ್ ಬೈಯರ್ಸ್ ಮೇಕ್ ಲಾಸ್. ಅಂದರೆ ಈ ಸೆಂಟೆನ್ಸಲ್ಲಿ ನಿಮಗೊಂದು ಪದ ಇದೆ, ಆಪ್ಷನ್ ಬೈಯರ್ಸ್ ಅಂತ. ಸೊ ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋರು ಲಾಸ್ ಮಾಡ್ಕೊತಾರೆ. ಸೊ ಆಪ್ಷನ್ಸಿಗೆ ಬಂದಾಗ ನಿಮ್ಮ ಟೋಟಲ್ ನೆಟ್ವರ್ತಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 20%ಗಿಂತ ಜಾಸ್ತಿ ನೀವು ಡಿಪ್ಲಾಯ್ ಮಾಡಬಾರ್ದು. ರಿಟೇಲ್ ಟ್ರೇಡರ್ಸ್ ಹತ್ರ ಕಡಿಮೆ ದುಡ್ಡಿರುತ್ತೆ, ಹೀಗಾಗಿ ಅವರು ಟ್ರೇಡಿಂಗ್ನಲ್ಲಿ ನಷ್ಟ ಅನುಭವಿಸ್ತಾರೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಅವರೇ ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ, ಒಂದೇ ಟ್ರೇಡ್ಗೆ ಎಲ್ಲ ಕ್ಯಾಪಿಟಲ್ನ ಬಳಸ್ತಾರೆ ಕೆಲವೊಬ್ರು. ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಆ್ಯಸ್ ಎ ರಿಟೇಲರ್, ನಾನು ಕೂಡ ಒಬ್ಬ ರಿಟೇಲರ್ ಆಗಿ ನನ್ನ ಯೋಚನೆ, ನನಗೆ ತಿಂಗಳಿಗೆ 3-4% ಬಂತು ಅಂದರೆ ಆ ತಿಂಗಳು ಮಾರ್ಕೆಟ್ನ ನಾನು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಮೈಟ್ ಬಿ ನನಗೆ 3 ದಿನ ಆದಮೇಲೆ ನನಗೆ 3-4% ರಿಟರ್ನ್ ಬರ್ಬೋದು. ಸೊ ಇದು ಒಂದು ಡಿಸಿಪ್ಲಿನ್ ಅಂತ ಕರಿಬೋದು. ಸೊ ಯಾರ ಹತ್ರ ಡಿಸಿಪ್ಲಿನ್ ಇರುತ್ತೆ ಖಂಡಿತವಾಗ್ಲೂ ಅವ್ರು ದುಡ್ಡು ಮಾಡ್ಬೋದು, ರಿಟೇಲರ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಕೋ ಫೌಂಡರ್ ಆಗಿರುವಂಥ ಸೂರಜ್ ಅವರು. ಸೂರಜ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೂರಜ್ ಅವರ ಜೊತೆಗೆ ಇನ್ನೂ 2 ಎಪಿಸೋಡ್ ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀವಿ, ದಯವಿಟ್ಟು ಅದನ್ನು ಕೂಡ ನೋಡಿ. ಒಂದೊಂದು 3-4 ತಿಂಗಳ ಹಿಂದೆ ಕೂಡ ಒಂದಷ್ಟು ಎಪಿಸೋಡ್ಗಳು ಮಾಡಿದ್ವಿ, ಆಸಕ್ತರು ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ, ನಾನು ಇವತ್ತು ಈ ಎಪಿಸೋಡಲ್ಲಿ ಕೇವಲ ನೀವು ಕೇಳಿರುವ ಪ್ರಶ್ನೆಗಳನ್ನ ತಗೋತಾ ಇದ್ದೀನಿ. ಅಂದರೆ ನಮ್ಮ ವೀಕ್ಷಕರು ಕೇಳಿರುವಂಥ ಪ್ರಶ್ನೆನ ತಗೋತಾ ಇದ್ದೀನಿ ಇದರಲ್ಲಿ. ಅಂದರೆ ಇವರ ವಿಡಿಯೋಗಳಿಗೆ ಬಂದಿರುವಂಥ ಕಮೆಂಟ್ಗಳು ಬೇಸಿಕಲಿ ಇದು. ಅದರಲ್ಲಿ ಒಂದು ಪ್ರಶ್ನೆ ಇದೆ, ರಿಟೇಲ್ ಟ್ರೇಡರ್ಸ್ ಹತ್ರ ಕಡಿಮೆ ದುಡ್ಡಿರುತ್ತೆ, ಹೀಗಾಗಿ ಅವರು ಟ್ರೇಡಿಂಗ್ನಲ್ಲಿ ನಷ್ಟ ಅನುಭವಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು ಒಂದು ಪ್ರಶ್ನೆ ಸೂರಜ್ ಅವರು. ಖಂಡಿತವಾಗ್ಲೂ ಸರ್, ಕೇಳಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ರಿಟೇಲರ್ಸ್ ಹತ್ರ ಕಮ್ಮಿ ಫಂಡ್ ಇರುತ್ತೆ, ಅದಕ್ಕೆ ಅವರು ಲಾಸ್ ಫೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆದರೆ ರಿಟೇಲರ್ಸ್ ಲಾಸ್ ಫೇಸ್ ಮಾಡೋದು ಬಿಕಾಸ್ ಆಫ್ ದೇರ್ ಮೈಂಡ್ ಸೆಟ್. ಏನಕ್ಕೆ ಅಂದರೆ ಅವ್ರಿಗೆ ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ಅವರು ಆಪ್ಷನ್ ರೈಟಿಂಗ್, ಆಪ್ಷನ್ ಸೆಲ್ಲಿಂಗ್ನ ಮಾಡಬೇಕು. ಸೊ ಇವಾಗ ಹಲವಾರು ಜನ ಹೇಳ್ತಾರೆ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಅಂತ. ಆದರೆ ಆಪ್ಷನ್ ಸೆಲ್ಲಿಂಗಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಬಿಕಾಸ್ ಆ ರಿಸ್ಕ್ನ ನೀವು ಫ್ಯಾಕ್ಟರೈಸ್ ಮಾಡೋದು, ಅದನ್ನು ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡೋ ತನಕ ನಿಮಗೆ ಪ್ರಾಫಿಟ್ ಬರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ಆಪ್ಷನ್ ಬೈಯಿಂಗು ಆಪ್ಷನ್ ಸೆಲ್ಲಿಂಗು ಒಂದು ಸಿಂಪಲ್ ಉದಾಹರಣೆ ಕೊಡ್ಬೋದು. ಅಂದರೆ ಆಪ್ಷನ್ ಬೈಯಿಂಗ್ ಇವಾಗ ಶುಭದವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಪ್ರೀವಿಯಸ್ ವೀಡಿಯೋಲಿ 10,000ದಿಂದನೂ ಶುರು ಮಾಡ್ಬೋದು. ಆದರೆ ಆಪ್ಷನ್ ಸೆಲ್ಲಿಂಗಿಗೆ ನಿಮಗೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸೊ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸೊ ಈ 1 ಲಕ್ಷ ರೂಪಾಯಲ್ಲಿ ನೀವು ಎಷ್ಟು ರಿಸ್ಕ್ನ ತೊಗೊತೀರಾ ಅನ್ನೋದು ಮುಖ್ಯ. ಸೊ ಇವಾಗ 10,000 ರೂಪಾಯಿ ಹಾಕಿ ನೀವು ವಾಪಸ್ ನೀವು 10,000 ರೂಪಾಯಿಂದ 1 ಲಕ್ಷ ರೂಪಾಯಿ ದುಡಿಬೇಕು ಅನ್ನೋರು ತುಂಬ ಜನ ಇರ್ತಾರೆ. ಅಥವಾ ನಾನು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಸರ್, ನಾನು ತಿಂಗಳಿಗೆ 8-10% ಕನಿಷ್ಠವಾಗ್ಲೂ ಬೇಕು ಅಂತ ಹೇಳ್ತಾರೆ. ಸೊ ಅಂಥ ಮೂಮೆಂಟಲ್ಲಿ ಅವ್ರು ಲಾಸ್ ಮಾಡ್ಕೊತಾರೆ. ಸೊ ರಿಟೇಲರ್ಸ್ ಮೈಂಡ್ ಸೆಟ್ ವೆರಿ ಫಿಕ್ಸ್ ಆಗಿ 2-3%, ಮ್ಯಾಕ್ಸ್ ಟು ಮ್ಯಾಕ್ಸ್ 4% ಇರಬೇಕು ಸರ್. ಆ್ಯಸ್ ಎ ರಿಟೇಲರ್, ನಾನು ಕೂಡ ಒಬ್ಬ ರಿಟೇಲರ್ ಆಗಿ ನನ್ನ ಯೋಚನೆ, ನನಗೆ ತಿಂಗಳಿಗೆ 3-4% ಬಂತು ಅಂದರೆ ಆ ತಿಂಗಳು ಮಾರ್ಕೆಟ್ನ ನಾನು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಮೈಟ್ ಬಿ ನನಗೆ 3 ದಿನ ಆದಮೇಲೆ ನನಗೆ 3-4% ರಿಟರ್ನ್ ಬರ್ಬೋದು. ಅಲ್ಲಿಗೆ ನಾನು ನನ್ನ ಜರ್ನಿ ಆ ತಿಂಗಳದೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಮಂತ್ ವಾಪಸ್ ಓಪನ್ ಮಾಡ್ತೀನಿ. ಸೊ ಇದು ಒಂದು ಡಿಸಿಪ್ಲಿನ್ ಅಂತ ಕರಿಬೋದು. ಸೊ ಯಾರ ಹತ್ರ ಡಿಸಿಪ್ಲಿನ್ ಇರುತ್ತೆ ಖಂಡಿತವಾಗ್ಲೂ ಅವ್ರು ದುಡ್ಡು ಮಾಡ್ಬೋದು, ರಿಟೇಲರ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ. ಎಸ್, ಒಳ್ಳೆಯ ವಿಚಾರ ಹೇಳಿದರು. ಅಂದರೆ ನೋಡಿ, ತಿಂಗಳಿಗೆ 3-4% ಅಂದರೂ ಕೂಡ ನಿಮಗೆ ಎಷ್ಟು 30-40% ಆಯಿತು ಒಂದು ವರ್ಷಕ್ಕೆ. ನೀವು ಅದೇ ಆವ್ರೇಜಲ್ಲಿ ಹೋದರೆ, ಅಥವಾ ಕಡಿಮೆ ಅಂದರೂ ಒಂದು 20-25% ಆಯಿತು ಅಂದ್ಕೊಳ್ಳಿ, 1-2 ತಿಂಗಳು ಸರಿ ಹೋಗಿಲ್ಲ ಅಂದರೆ, ಆದರೂ ಕೂಡ ಒಳ್ಳೆ ಲಾಭ ನಿಮಗೆ. ಸೊ ಬಾಟಮ್ ಲೈನ್ ಏನಂದರೆ, ನಿಮ್ಗೆ ಲಾಭ ಮಾಡ್ಕೊಂಡ್ಮೇಲೆ ನೀವು ಸಮಾಧಾನಗೊಳ್ಳಿ, ಮತ್ತು ಅತಿ ಆಸೆಗೆ ಬೀಳ್ಬೇಡಿ ಅನ್ನೋದು ವಿಷಯ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ, ಒಂದು ಟ್ರೇಡ್ಗೆ ಎಷ್ಟು % ಲಾಸ್ ಆದಾಗ ಎಕ್ಸಿಟ್ ಆಗೋದು ಒಳ್ಳೆಯದು ಅನ್ನೋದೊಂದೊಬ್ಬರು ಪ್ರಶ್ನೆ. ಸರ್, ಯೂಶಲಿ ಒಬ್ಬೊಬ್ರದ್ದು ಒಂದೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟರ್ಗಳಿರುತ್ತೆ. ಆದರೆ ನನ್ನ ಕೇಳಿದ್ರೆ ನಿಮ್ಮ ಟ್ರೇಡಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1-1.5% ಅಷ್ಟೇ ರಿಸ್ಕ್ ತೊಗೊಳಕ್ಕೆ ರೆಡಿ ಇರೋದು. ಸೊ ಬಿಕಾಸ್ ಇದು ಒಂದೇ ಟ್ರೇಡ್ ಇಲ್ಲ ನಮಗೆ, ನಾಳೆ ಬೆಳಗ್ಗೆ ಇದ್ದರೆ ವಾಪಸ್ ನಾವು ಟ್ರೇಡಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ರಿಕವರ್ ಮಾಡ್ಕೋಬೋದು. 1% ಇಸ್ ಅ ಬೇರೇಬಲ್ ಲಾಸ್. ಸೊ 1-1.5% ಮ್ಯಾಕ್ಸ್ ಟು ಮ್ಯಾಕ್ಸ್ ಲಾಸ್ನ ಅವರು ರಿಸ್ಕಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಪ್ರಾಫಿಟಬಲ್ ಜರ್ನಿಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೆ, ಕ್ಯಾಪಿಟಲಲ್ಲಿ ಎಷ್ಟು % ದುಡ್ಡನ್ನು ಟ್ರೇಡ್ಗೆ ಬಳಸೋದು ಒಳ್ಳೆಯದು? ಸರ್, ಯೂಶಲಿ ನೀವು ಡಿರೈವೇಟಿವ್ ಮಾಡೋದ್ರಿಂದ, ಅಕಸ್ಮಾತ್ ನೀವು ಈಕ್ವಿಟಿ ಮಾಡ್ತಾಯಿದ್ರೆ ನಿಮ್ಮ ಕ್ಯಾಪಿಟಲ್ ಅಲೋಕೇಶನಲ್ಲಿ ನೀವು 30-50% ನೀವು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಒಂದು 20% ಮಿಡ್ ಕ್ಯಾಪಿಗೆ ಮಾಡ್ಬೋದು, 10% ನೀವು ಸ್ಮಾಲ್ ಕ್ಯಾಪಿಗೆ ಮಾಡ್ಬೋದು. ಆದರೆ ಅದೇ ಥರ ನೀವು ಆಪ್ಷನ್ಸಿಗೆ ಬಂದಾಗ ನಿಮ್ಮ ಟೋಟಲ್ ನೆಟ್ವರ್ತಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 20%ಗಿಂತ ಜಾಸ್ತಿ ನೀವು ಡಿಪ್ಲಾಯ್ ಮಾಡಬಾರ್ದು.
ಸೊ ಇಲ್ಲಿ ಅವರೇ ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ, ಒಂದೇ ಟ್ರೇಡ್ಗೆ ಎಲ್ಲ ಕ್ಯಾಪಿಟಲ್ನ ಬಳಸ್ತಾರೆ ಕೆಲವರು, ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಟ್ ಈಸ್ ಹೈಲಿ ರಿಸ್ಕಿ ಸರ್. ಯಾಕಂತ ಕೇಳಿದ್ರೆ ಅವರು ಬಳಸಿದ್ರು ಸಹ ಅವರು ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿದ್ರೆ ಅವರು ಒಂದು ಸ್ವಲ್ಪ ಸೇಫರ್ ಝೋನಲ್ಲಿ ಇರ್ತಾರೆ. ಆದರೆ ತುಂಬ ರಿಸ್ಕ್ ಇರೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅಕಸ್ಮಾತ್ ಅವ್ರೇನಾದರೂ ಓವರ್ ನೈಟ್ ಪೊಸಿಷನ್ ತೊಗೊಳುವಂಥ ಸ್ಟ್ರಾಟಜಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಯೂಶಲಿ ನಮಗೆ ಗೊತ್ತು US ಅಲ್ಲಿ ಏನಾದರೂ ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಥರ ಏನಾದರೂ ಅವರು ಸಿಗಾಕೊಂಡ್ರೆ ಖಂಡಿತವಾಗ್ಲೂ ಯೂಜ್ ಲಾಸ್ನ ಫೇಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಾವು ಯಾವ ಥರ ಡಿಸ್ಕ್ರೈಬ್ ಮಾಡಿದ್ದೀವಿ ಅಂತ ಕೇಳಿದರೆ, ಪ್ರತಿಯೊಂದು ಸ್ಟ್ರಾಟಜಿಗೂ ಕೂಡ ಅದರದ್ದೇ ಆದ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಲಾಸ್ನ ಮಿನಿಮೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಒಂದು ಸ್ಟ್ರಾಟಜಿಯಲ್ಲಿ ಲಾಸ್ ಆಗಬೇಕಾದ್ರೆ ಅದನ್ನು ಮಿನಿಮೈಸ್ ಮಾಡಿಬಿಟ್ಟು ಅದರಿಂದ ಹೊರಗಡೆ ಬರೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಸರ್. ಸೊ ಇದರಿಂದ ಅವರಿಗೆ ಉಪಯೋಗ ಆಗುತ್ತೆ. ಸೂರಜ್ಗೆ ಇನ್ನೊಂದು ಪ್ರಶ್ನೆ ಏನಂದರೆ, ನೆಗೆಟಿವ್ ಕಮೆಂಟ್ಗಳು ತುಂಬ ಬರ್ತವೆ ಕೆಲವೊಂದು ವಿಡಿಯೋಗಳಿಗೆ. ಓಕೆ, ಅದನ್ನು ನೆಗೆಟಿವ್ ಅಂತ ತೊಗೋಬೇಕಾ ಅಥವಾ ಅದನ್ನು ಬೇರೆ ಥರ ತೊಗೋಬೇಕು ಗೊತ್ತಿಲ್ಲ. ಈಗ ಒಂದು ನೆಗೆಟಿವ್ ಕಮೆಂಟ್ ಇದೆ, ಸೊ ಇದಕ್ಕೆ ಉತ್ತರನೂ ಕೊಡಬೇಕು ಮತ್ತು ನೆಗೆಟಿವ್ ಕಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಹೇಳಿ. ಸೊ ಇದು ನೆಗೆಟಿವ್ ಅಂತ ಹೇಳಿದಲ್ಲ, ಬಟ್ ಅವರು ಒಂದು ಅನಿಸಿಕೆ ಹೇಳಿದ್ದಾರೆ, ನಾವು ಅದನ್ನು ಯಾವ ಥರ ತೊಗೋಬೇಕು ಗೊತ್ತಿಲ್ಲ ನನಗೆ. ಅವರು ರಘುನಂದನ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಮೊದಲು ಎಷ್ಟು ಇನ್ವೆಸ್ಟ್ ಮಾಡಿದಿರ ಅದನ್ನು ಹೇಳಿ, ಆಮೇಲೆ ಲಾಭದ ಬಗ್ಗೆ ಹೇಳಿ. ಅಂದರೆ ಲಾಸ್ಟ್ ಟೈಮ್ ನೀವು ನಿಮ್ಮ ಒಂದು P&L, ನಿಮ್ಮ ಒಂದು ಪ್ರಾಫಿಟ್ ಮತ್ತು ಲಾಸ್ ತೋರಿಸಿದ್ದು ಮತ್ತು ನೀವು ಪ್ರಾಫಿಟನ್ನು ತೋರಿಸಿರೋದ್ರ ಬಗ್ಗೆ ಪ್ರಾಯಶಃ ಅವರು ಈ ಒಂದು ಕಮೆಂಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಪರ್ಸೆಂಟೇಜ್ ಆಫ್ ರಿಟರ್ನ್ ಆದರೂ ಹೇಳಿ. ನೀವು ಏನೇ ಟ್ರೇಡಿಂಗ್ನಲ್ಲಿ ಇಂಡಿಕೇಟರ್ಸ್ ಯೂಸ್ ಮಾಡ್ತೀರಾ ಅದೇ ಆಲ್ಗೋದಲ್ಲೂ ಅದನ್ನೇ ಯೂಸ್ ಮಾಡಿರ್ತಾರೆ. ಇದೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸ್, ಆದ್ದರಿಂದ ಯಾವ ಪ್ರಯೋಜನ ಇಲ್ಲ, ಇದು ಬರೀ ಹಸಿ ಸುಳ್ಳು, ಯಾರೂ ನಂಬೇಡಿ ಅಂತ ಅವರು ಹೇಳಿ ಜನರಿಗೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ನಂಬೇಡಿ ಅಂತ. ಸರ್ ಖಂಡಿತವಾಗ್ಲೂ ನಮ್ಮ ಜನರು ಹೇಳೋದ್ರಲ್ಲಿ ಸುಳ್ಳಿಲ್ಲ. ಯಾಕೆ ಅಂತ ಕೇಳಿದ್ರೆ, ತುಂಬ ಕಡೆ ಅವ್ರು ಹೋಗಿ ಮೋಸನ ಸಹಿಸ್ಕೊಂಡಿರ್ತಾರೆ, ಆ ಮೋಸ ಆಗಿರುತ್ತೆ, ಅದರಿಂದ ಅವ್ರು ಇಂಥ ಒಂದು ಕಮೆಂಟ್ಸ್ನ ಮಾಡ್ಬೋದು. ಆದರೆ ಒಂದು ಮೇಜರ್ ತಪ್ಪೇನು ಅಂದರೆ, ನಮ್ಮ ಜನರು ಇವಾಗ ಸಮಾಜಕ್ಕೆ ಒಳ್ಳೇದು ಕೊಡೋರ್ಗು ಒಂದೇ, ಇವಾಗ ಸಮಾಜ ಅವ್ರಿಗೆ ಮೋಸ ಆಗಿದ್ದವ್ರಿಗೂ ಒಂದೇ. ಸೊ ಎರಡನ್ನೂ ಒಂದೇ ಮಾಡಿಬಿಡ್ತಾರಲ್ಲ, ಆವಾಗ ನಮಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅದನ್ನು ನಾವು ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ನಾವು ಅದಕ್ಕೆ ಒಂದು ಉತ್ತರನ ಕೊಡೋಣ. ಸೊ ಮೊದಲನೇ ಪ್ರಶ್ನೆ ಏನು ಅಂದರೆ, ನನ್ನ ಕ್ಯಾಪಿಟಲ್ ಎಷ್ಟಿತ್ತು, ನಾನು ಅದಕ್ಕೆ ಎಷ್ಟು ಡಿಪ್ಲಾಯ್ ಮಾಡಿದೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂತು ಅಂತ ಹೇಳಿದ್ರಿ. ಸೊ ಇವಾಗ ನನ್ನ ಕ್ಯಾಪಿಟಲ್ ಆಲ್ಮೋಸ್ಟ್ ಇಟ್ ಈಸ್ ಮೋರ್ ದೆನ್ ಅ ಕ್ರೋರ್. ನಾನು ಅದಕ್ಕೆ ಒಂದು 30-40% ಅಷ್ಟೇ ನಾನು ರಿಟರ್ನ್ ಮಾಡಿರೋದು, ವಿಚ್ ಈಸ್ ಅ ವೆರಿ ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ನನ್ನ ಪ್ರಕಾರ. ಸೊ ಅದನ್ನು ಆ ವೀಡಿಯೋಕಲ್ಲಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಅವರು ನೀಟಾಗಿ ಆ ವೀಡಿಯೋನ ಅಬ್ಸರ್ವ್ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಾಗಿರೋದು. ಸೆಕೆಂಡ್ ಮೇಜರ್ ಪಾಯಿಂಟು, ಇದು ಒಂದು ಇಂಡಿಕೇಟರು. ಈ ಇಂಡಿಕೇಟರ್ ಲ್ಯಾಗಿಂಗೇ ಇರುತ್ತೆ ಅಂತ ಹೇಳಿದ್ದಾರೆ, ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಅಲ್ವಾ? ಅವರೇ ಮಾಡಿದ್ದಾರೆ. ಸೊ ಯೂಶಲಿ ಏನಾಗುತ್ತೆ ಸರ್, ಏನು ಹಿಂಗಂದ್ರೆ ಲ್ಯಾಗಿಂಗ್ ಇರುತ್ತೆ ಅಂದ್ರೆ ಏನು ಸರ್ ಲ್ಯಾಗಿಂಗ್ ಇಂಡಿಕೇಟರ್ ಅಂದರೆ ಅದು ಇಂಡಿಕೇಟ್ ಮಾಡುತ್ತೆ ಮಾರ್ಕೆಟ್ ಮೇಡೆ ಹೋಗ್ತಾ ಇದೆಯಾ ಕೆಳಗಡೆ ಹೋಗ್ತಾ ಇದೆಯಾ ಅಂದ್ಬಿಟ್ಟು. ಸೊ ಈ ಟ್ರೇಡಿಂಗ್ ವ್ಯೂ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಹಲವಾರು ಇಂಡಿಕೇಟರ್ಗಳಿದೆ. ಸೊ ಇಂಡಿಕೇಟರ್ಗೂ ಪೈಥಾನ್ ಕೋಡ್ಗೂ ಇಟ್ ಈಸ್ ತುಂಬ ಡಿಫ್ರೆನ್ಸ್ ಬರುತ್ತೆ ಸರ್. ಸೊ ಯೂಶಲಿ ಇಂಡಿಕೇಟರ್ ಅಂದರೆ ಏನು, ಆಲ್ರೆಡಿ ಜನ್ರೇಟ್ ಆಗಿರುತ್ತೆ, ಅದು ಮಾರ್ಕೆಟ್ ಮೊಮೆಂಟಮ್ ಆದಮೇಲೆ ಇಲ್ಲಿಂದ ಮಾರ್ಕೆಟ್ ಮೇಡೆ ಹೋಗ್ತಾ ಇದೆ ಅಂತ ತೋರಿಸುತ್ತೆ, ಅದನ್ನು ಅವರು ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಒಂದು ಅಸ್ತ್ರ ಸ್ಟ್ರಾಟಜಿ ಬಂದು ಇಟ್ ಈಸ್ ಅ ಪೈಥಾನ್ ಕೋಡ್ ಬೇಸ್ಡ್ ಸ್ಟ್ರಾಟಜಿ. ಇಲ್ಲಿ ನಿಮಗೆ ಇಂಡಿಕೇಟರ್ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ನಮಗೂ ಗೊತ್ತು ಇಟ್ ಇಸ್ ಅ ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಅಂದ್ಬಿಟ್ಟು. ಇಂಡಿಕೇಟರ್ಸ್ನ ನಾವೆಲ್ಲೂ ಪ್ರಮೋಟ್ ಮಾಡೋದು ಇಲ್ಲ, ನಾವು ನಮ್ಮದೇ ಆದ ಸ್ವಂತ ಪೈಥಾನ್ ಕೋಡ್ನ ಜನ್ರೇಟ್ ಮಾಡಿ ನಿಮಗೆ ಕೊಟ್ಟಿರುವಂಥ ಸ್ಟ್ರಾಟಜಿ ಇದು. ನಿಮಗೆ ಟ್ರೇಡಿಂಗ್ ವ್ಯೂಲ್ಲಿ ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಗೆ ಅದು ಸಿಗೋದು ಇಲ್ಲ. ಎಸ್, ಸೊ ಅದು ರಘುನಂದನ್ ಅವ್ರಿಗೆ ಒಂದು ರೆಸ್ಪಾನ್ಸು. ಈಗ ನೆಕ್ಸ್ಟ್ ಇನ್ನೊಂದಿದೆ, ಇದೇ ಥರದೊಂದು ಕಮೆಂಟ್ ಇದೆ. ಹಲವು ಟ್ರೇಡಿಂಗ್ ಸಂಸ್ಥೆಗಳೇ ನಿಮ್ಮ ಸ್ಟ್ರಾಟಜಿ ಅನುಸಾರ ಟ್ರೇಡ್ ಮಾಡ್ತೇನೆ, ಬರುವ ಲಾಭದಲ್ಲಿ 50% ಕೊಡ್ತೇನೆ, ಹಾಗೆ ಲಾಸ್ ಆದರೆ 100% ರಿಟರ್ನ್ ಕೊಡ್ತೀರಾ, ಅಗ್ರಿಮೆಂಟಿಗೆ ರೆಡಿನಾ? ಅದಕ್ಕೂ ಮುಂಚೆ ನಿಮ್ಮ ಪೋರ್ಟ್ಫೋಲಿಯೋ ತೋರಿಸಿ. ಖಂಡಿತವಾಗ್ಲೂ ಸರ್, ಇಲ್ಲಿ ನೀವು ಮೇಜರ್ ಏನು ತಿಳ್ಕೊಬೇಕು ಅಂತ ಕೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಬಂದು ಒಂದು ಬಿಸ್ನೆಸ್ಸಲ್ಲಿ ನೀವು ನಾನು ಲಾಭ ಮಾಡಿದ್ರೆ ನಿಮಗೆ 50% ಕೊಟ್ಬಿಡ್ತೀನಿ, ನಾನು ಲಾಸ್ ಮಾಡಿದ್ರೆ ನೀವು 100% ಕೊಟ್ಬಿಡಿ, ಈ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಬಂದರೆ ಖಂಡಿತವಾಗ್ಲೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಪ್ರೈಮರಿ ಥಿಂಗ್ ಏನು ಅಂದರೆ, ನಮ್ಮ ಕಡೆಯಿಂದ ನಾನು ಉಪಯೋಗಿಸುವಂಥ ಸ್ಟ್ರಾಟಜಿಗಳನ್ನ ನಾನು ನಿಮಗೆ ಕೊಡ್ಬೋದು. ಸೊ ಅದನ್ನು ಬ್ಯಾಕ್ ಟೆಸ್ಟ್ ಮಾಡೋದು ಅದು ನಿಮ್ಮ ಕೆಲಸ. ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ನಂಬಿಕೆ ಬಂದಾದ್ಮೇಲೆ ಇನ್ವೆಸ್ಟ್ ಮಾಡಿ. ನಿಮಗೆ ಪೇಪರ್ ಟ್ರೇಡಿಂಗ್ ಅನ್ನೋ ಒಂದು ವರ್ಚುವಲ್ ಟ್ರೇಡಿಂಗ್ ಅನ್ನೋ ಅಪ್ಲಿಕೇಶನ್ಗಳಿದೆ, ಅದರಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿ ಚೆಕ್ ಮಾಡ್ಬೋದು. ಆದರೆ ನಮ್ಮ ಜನರಿಗೆ ಅರ್ಜೆಂಟಾಗಿ ಹೇಳ್ಕೊಟ್ಟಿದ ತಕ್ಷಣ ಹೋಗಿ ಇಂಪ್ಲಿಮೆಂಟ್ ಮಾಡಿ ಇವತ್ತೇ ದುಡ್ಡು ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ. ಸೊ ಅಂಥದ್ರಲ್ಲಿ ಇಂಥ ಒಂದು ಕಮೆಂಟ್ಗಳು ಬರುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದೇನೋ ಕೇಳಿದ್ದಾರೆ, ಅಗ್ರಿಮೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಷ್ಟೇ. ನನ್ನ ಒಂದು P&Lನ ಕೇಳಿದ್ದಾರೆ. ಸೊ ನನ್ನ P&L ಪ್ರತಿಯೊಂದು ವೀಡಿಯೋಲು ನಾನು ತೋರಿಸಿದ್ದೀನಿ. ಸೊ ಅದು ಕಂಪ್ಲೀಟ್ಲಿ ಲೈವ್ P&L ಅಂತ ಇರುತ್ತೆ, ಲೈವ್ P&L ಇರುತ್ತೆ. ಸೊ ಈ ಲೈವ್ P&Lನ ಯಾರಾದರೂ ಫೇಕ್ ಅಂತ ತೋರಿಸಿದ್ರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಅವರಿಗೆ 2 ಲಕ್ಷ ಬಹುಮಾನ ಸರ್. ಸೊ ಐ ಹೋಪ್ ಹಿ ಹ್ಯಾಸ್ ಗಿವನ್ ದ ಆನ್ಸರ್.
ಈಗ ಸೂರಜ್ ಒಂದು ಕಮೆಂಟ್ ಇದೆ, ಆ ಕಮೆಂಟನ್ನು ನಾನು ಈಗ ಓದ್ತೀನಿ. ಇದನ್ನ ಕಮೆಂಟ್ ಮಾಡಿದವರು ಅದು ನಮಗೆ ಹೊಗಳು ಬರೆದಿದ್ದಾರೆ ಅಂತಲ್ಲ, ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಇದನ್ನ ಕಮೆಂಟ್ ಮಾಡಿದವರು ಪ್ರಭಾ ಮಾರ್ನೆ ಅಂತ. ಸುಮಾರು 2 ತಿಂಗಳ ಹಿಂದೆ ಇವರು ವಿಡಿಯೋ ಬಂದಿರೋಂಥ ಕಮೆಂಟ್ ಇದು. ಚೆನ್ನಾಗಿದೆ, ಇನ್ಸ್ಪಿರೇಷನಲ್ ಆಗಿರೋದ್ರಿಂದ. ನಾನು 40 ವರ್ಷಗಳಿಂದ ತಿಂಗಳಿಗೆ 800 ರೂಪಾಯಿಗಳ ಸಂಬಳದ ಉದ್ಯೋಗ ಇರುವಾಗ ಹೂಡಿಕೆ ಮಾಡಲು ಆರಂಭಿಸಿದೆ. ಹೀಗಾಗಿ ನಾನು ಸ್ವಂತ ಮನೆ ಕಟ್ಟುವ, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ ಜವಾಬ್ದಾರಿ ನಿಭಾಯಿಸಲು ಸಾಧ್ಯವಾಯಿತು. ನಿವೃತ್ತ ಜೀವನವನ್ನು ಆರ್ಥಿಕ ಸಮಸ್ಯೆಗಳಿಲ್ಲದೆ ನಿಭಾಯಿಸಲು ನನಗೆ ಸಾಧ್ಯವಾಯಿತು ಅಂತ ಬರ್ತಿದ್ದಾರೆ. ಖಂಡಿತವಾಗ್ಲೂ ಸರ್, ಸ್ಟಾಕ್ ಮಾರ್ಕೆಟ್ ನಿಮಗೆ ಅಂಥ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಂಥ ಒಂದು ಮಾರ್ಕೆಟು, ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಲಾಭ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಮೇಡಮ್ ಕೂಡ ಅದೇ ಥರ ಲಾಭ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಸ್, ಅದು ನೋಡಿ, ಒಂದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ 40 ವರ್ಷಗಳ ಹಿಂದೆ ಶುರು ಮಾಡಿದ್ದಾರೆ. ಓಕೆ, 40 ವರ್ಷಗಳ ಹಿಂದೆ ಶುರು ಮಾಡಿ ನೋಡಿ, ಅವರು ಸ್ವಂತ ಮನೆ ಕಟ್ಟಿದ್ದಾರೆ. ಅಂದರೆ ಅವರು ಒಂದು 20 ವರ್ಷ ಆದಮೇಲೆ ಮನೆ ಕಟ್ಟಿರ್ತಾರೆ. ಆಮೇಲೆ ಒಂದು 25 ವರ್ಷ ಆದಮೇಲೆ ಮಕ್ಕಳಿಗೆ ಮದುವೆ ಮಾಡಿರ್ತಾರೆ. ಅಂದರೆ ಅವರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಅರ್ಥ. 2ನೇದೇನೋ ಅವ್ರ ತಾಳ್ಮೆ ಅಂತ ಅರ್ಥ. 3ನೇದೇನೋ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಅಲ್ವಾ? ಇವೆಲ್ಲವೂ ಕೂಡ ನಾವು ಅದರಿಂದ ಕಲ್ತ್ಕೋಬೇಕಾಗಿದೆ. ಇದು ಯಾವುದೂ ಇಲ್ಲದೆ ನಾವು ಲಾಭ ಬೇಕು ಅಂತಂದರೆ ಅಲ್ಲ, ನಮ್ಮ ಜನರು ಈ ಒಂದು ಪೇಷನ್ಸ್ನ ಕಲ್ತ್ಕೋಬೇಕು, ಈ ಒಂದು ಡಿಸಿಪ್ಲಿನ್ನ ಕಲ್ತ್ಕೋಬೇಕು. ಈ ಥರ ಒಂದು ಡಿಸಿಪ್ಲಿನ್ನ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಕೂಡ ಪ್ರಾಫಿಟಬಲ್ ಆಗ್ಬೋದು. ಇನ್ನೊಬ್ರು ಕೇಳಿದ್ದಾರೆ, ಮಹೇಶ್ ಅನ್ನೋರು, ಎನಿಥಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಡ್ವೈಸ್. ಆ್ಯಸ್ ಪರ್ ಸೆಬಿ ರೆಗ್ಯುಲೇಷನ್ ಸರ್, ಯಾವುದೇ ಥರ ಟಿಪ್ಸ್ ಆ್ಯಂಡ್ ಕಾಲ್ಸ್ ಆ್ಯಂಡ್ ಸಜೆಷನ್ಸ್ನ ಕೊಡೋಂಗಿಲ್ಲ. ಸೊ ನೀವು ಅನಲೈಸ್ ಮಾಡಿ. ನಮ್ಮ ಕೆಲಸ ನಿಮಗೆ ಸ್ಟಾಕ್ನ ಹೆಂಗೆ ಅನಲೈಸ್ ಮಾಡೋದು, ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ ಥರ ಹೂಡಿಕೆ ಮಾಡಬೇಕು, ನಿಮ್ಮ ಅಸೆಟ್ ಅಲೋಕೇಶನ್ ಎಷ್ಟು % ಮಾಡಬೇಕು. ಸೊ ಈ ಥರ ಒಂದು ನ್ಯೂಸನ್ನು ನಾವು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯತೆಗಳಿದೆ ಸರ್. ಇದ್ರ ಜೊತೆಗೆ ನೀವು ಕೂಡ ನಮ್ಮ ಅಸ್ತ್ರ ಸ್ಟ್ರಾಟಜಿನ ಯೂಸ್ ಮಾಡಿ. ಇಲ್ಲಿ ಅಸ್ತ್ರ ಬಗ್ಗೆನೇ ಕೇಳಿದ್ದಾರೆ. ನಾನು ಫಸ್ಟ್ ಆ ಪ್ರಶ್ನೆ ಹೇಳ್ಬಿಡ್ತೀನಿ ನಿಮಗೆ. ಇದನ್ನು ಕೇಳಿದ್ರು ಅಚ್ಯುತಾನಂದ ಮೂರ್ತಿ ಅಂತ. ಸರ್, ವೆರಿ ನೈಸ್ ಟು ಹಿಯರ್ ಅಬೌಟ್ ಅಸ್ತ್ರ ಅಪ್ಲಿಕೇಶನ್. ಐ ವುಡ್ ಲೈಕ್ ಟು ನೋ ಹೌ ಮಚ್ ಈಸ್ ದ ಆವ್ರೇಜ್ ಮಂತ್ಲಿ ಪ್ರಾಫಿಟ್ ಕ್ಯಾನ್ ಬಿ ಅಚೀವ್ಡ್ ಬೈ ದಿಸ್ ಸ್ಟ್ರಾಟಜಿ. ಅಂದರೆ ಇದ್ರ ಮೂಲಕ ಎಷ್ಟು ಮಂತ್ಲಿ ನಾನು ಎಷ್ಟು ಅರ್ನ್ ಮಾಡಬಹುದು, ಎಷ್ಟು % ಗಳಿಸಬಹುದು ಅನ್ನೋದು ಪ್ರಶ್ನೆ. ಎಸ್ ಸರ್. ಸೊ ನಮ್ಮ ಅಸ್ತ್ರ ಸ್ಟ್ರಾಟಜಿ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಟ್ರಾಟಜಿ ಆಗುತ್ತೆ. ಸೊ ಇಂಟ್ರಾಡೇ ಆಪ್ಷನ್ ರೇಟಿಂಗ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಲಾಸ್ಟ್ 7-8 ತಿಂಗಳಲ್ಲಿ ನಿಮಗೆ 70% ರಿಟರ್ನ್ ಕೊಟ್ಟಿದೆ. ಇದು ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ನಿಮಗೆ ಈ ಒಂದು ರಿಟರ್ನನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನೀವು ಕೂಡ ಅಸ್ತ್ರ ಸ್ಟ್ರಾಟಜಿನ ಮಾಡಬೇಕು, ಇದನ್ನು ಕಲ್ತ್ಕೋಬೇಕು, ಇದರಲ್ಲಿ ನಾನು ಕೂಡ ದುಡಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಕೇವಲ 99 ರೂಪಾಯಿಗೆ ನಾವು ಕೇವಲ 99 ರೂಪಾಯಿಗೆ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಆ್ಯಪಲ್ಲಿ ನಿಮಗೆ ನಮ್ಮ ಅಸ್ತ್ರ ಸ್ಟ್ರಾಟಜಿನ ಹೇಳ್ಕೊಟ್ಟಿದ್ದೀವಿ. ಸೊ ಇದನ್ನು ನೀವು ಕೂಡ ಕಲ್ತ್ಕೊಂಡು ಪ್ರಾಫಿಟ್ ಮಾಡ್ಬೋದು. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕೂಡ ಉಪಯೋಗಿಸಿ. ಎಸ್, ಸೂರಜ್ ಹೇಳಿದಾಗ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ 99 ರೂಪಾಯಿಗೆ ನೀವು ಬೈ ಮಾಡ್ಬೋದು ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ಮೊಬೈಲಲ್ಲಿ ಕೂಡ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಸರ್, ನೀವು ಮೊಬೈಲಲ್ಲಿ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಸೆಬಿ ಪ್ರಕಾರ 90% ಟ್ರೇಡರ್ಸ್ ಲಾಸ್ ಆಗ್ತಾರೆ. ನಿಮ್ಮ ಆ್ಯಪ್ ಬಳಸೋರು ಎಷ್ಟು % ಜನ ಲಾಭ ಮಾಡ್ತಾರೆ? ಖಂಡಿತವಾಗ್ಲೂ ಸರ್, ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನನ್ನ ಸ್ಟೂಡೆಂಟ್ಸ್ ಪ್ರಾಫಿಟ್ P&Lನ ಕೂಡ ಶೇರ್ ಮಾಡಿದ್ವಿ ಅವತ್ತಿನ ದಿನದ್ದು ಏನಿದೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಕ್ಲೋಸ್ ಆದ ನಂತರ. ಸೊ ನಮ್ಮ ಆ್ಯಪ್ ಸೆಬಿ ಹೇಳೋ ಪ್ರಕಾರ 93% ಆಫ್ ದಿ ಆಪ್ಷನ್ ಬೈಯರ್ಸ್ ಮೇಕ್ ಲಾಸ್. ಅಂದರೆ ಈ ಸೆಂಟೆನ್ಸಲ್ಲಿ ನಿಮಗೊಂದು ಪದ ಇದೆ, ಆಪ್ಷನ್ ಬೈಯರ್ಸ್ ಅಂತ. ಸೊ ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋರು ಲಾಸ್ ಮಾಡ್ಕೊತಾರೆ. ಸೊ ಅದು ನಮಗೂ ಗೊತ್ತು. ಅದರಿಂದ ನಾವು ಆಪ್ಷನ್ ಬೈಯಿಂಗ್ನ ಪ್ರಮೋಟ್ ಮಾಡೋದಿಲ್ಲ. ಕೇವಲ ಆಪ್ಷನ್ ರೇಟಿಂಗ್ ಅಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಈ ಒಂದು ಸ್ಟ್ರಾಟಜಿ ಇರುತ್ತೆ. ಇದರಲ್ಲಿ ನಿಮಗೆ ತಿಂಗಳಿಗೆ 3-4% ರಿಟರ್ನ್ ಬರುವ ಸಾಧ್ಯತೆಗಳಿರುತ್ತೆ. ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಆಪ್ಷನ್ ಟ್ರೇಡಿಂಗ್ ತುಂಬ ರಿಸ್ಕಿ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಆಪ್ಷನ್ಸ್ ರಿಸ್ಕಿ ಇದೆ. ಸೊ ಯಾರು ಇದನ್ನು ಮಾಡಬಾರ್ದು ಅಂದರೆ, ಇವಾಗ ಇನ್ನೂ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಮಾಡೋರು ದಯವಿಟ್ಟು ಆಪ್ಷನ್ಸಿಂದ ದೂರ ಇರಿ. ಯಾರ ಹತ್ರ ಆಲ್ಮೋಸ್ಟ್ ಎಲ್ಲ ನಾಲೆಡ್ಜ್ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಮಿನಿಮಮ್ ಆದರೆ ಒಂದು 6ರಿಂದ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅವರು ಆಪ್ಷನ್ಸ್ಗೆ ಎಂಟ್ರಿ ಮಾಡಿ ಅದರಲ್ಲೂ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಪ್ರಾಫಿಟಬಲ್ ರೇಷಿಯೋ ಇದೆ. ಸೊ ಯಾರು ಕಮೆಂಟ್ ಮಾಡಿದ್ದಾರೆ ಸರ್ ಹೇಳ್ದಂಗೆ ಆಪ್ಷನ್ ಟ್ರೇಡಿಂಗ್ ಈಸ್ ರಿಸ್ಕಿ ಅಂತ. ಖಂಡಿತವಾಗ್ಲೂ ಆಪ್ಷನ್ ಟ್ರೇಡಿಂಗ್ ಈಸ್ ರಿಸ್ಕಿ, ಆದರೆ ಅದೇ ಥರ ನಿಮ್ಮ ಜೀವನ ಕೂಡ ರಿಸ್ಕಿ ಇರುತ್ತೆ. ನಿಮಗೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಅದೇ ಥರ ನೀವು ಗಾಡಿ ಓಡಿಸಿದ್ರೆ ನಿಮಗೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಆದರೆ ಎಲ್ಲದಕ್ಕೂ ನೀವು ಒಂದು ಇನ್ಶೂರೆನ್ಸ್ನ ತೊಗೊತೀರಾ. ಅದೇ ಥರ ಟ್ರೇಡಿಂಗಿಗೂ ಕೂಡ ನೀವು ಒಂದು ಇನ್ಶೂರೆನ್ಸ್ ಅಂದರೆ ನಾವು ಕೇಳೋದು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ನಿಮ್ಮ ಒಂದು ಪ್ರಾಫಿಟಬಲ್ ಜರ್ನಿನ ನೀವು ಕೂಡ ನೋಡ್ಬೋದು. ಎಸ್, ಇನ್ನೊಂದು ಪ್ರಶ್ನೆ ಇದೆ, ಭಾಳ ಇದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅನ್ಕೋತೀನಿ ನಾನು. ಅದೇನೆಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಆಗೋಕ್ಕೆ ಮುಖ್ಯ ಕಾರಣ ಹ್ಯೂಮನ್ ಎಮೋಷನ್ಸ್ ಅಂತಾರೆ. ಫಿಯರ್ ಮತ್ತು ಗ್ರೀಡ್, ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಿಯರ್ ಮತ್ತು ಗ್ರೀಡ್ ಈ ಭಾವನೆಗಳನ್ನು ಟ್ರೇಡರ್ಗಳು ಹೇಗೆ ಕಂಟ್ರೋಲ್ ಮಾಡಬಹುದು
ಮಾಡಬೇಕು? ಖಂಡಿತವಾಗ್ಲೂ ಸರ್, ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಒಬ್ಬ ಟ್ರೇಡರ್ ಮೈಂಡ್ಸೆಟ್ ಯಾವತ್ತೂ ಅಷ್ಟೇ ಅವನು ಭಯ ಪಟ್ಕೋಬಾರ್ದು. ಆಮೇಲೆ ಅವನು ಯಾವುದೇ ಕಾರಣಕ್ಕೂ ಅಷ್ಟೇ ಲಾಸ್ ಆದಾಗ ಇಮ್ಮಿಡಿಯೇಟ್ ಎಕ್ಸಿಟ್ ಮಾಡಬೇಕು. ಅಂದರೆ ಏನರ್ಥ ಅಂತ ಕೇಳಿದ್ರೆ, ಟ್ರೇಡಿಂಗಲ್ಲಿ ಲಾಸ್ ಆಗೋದು ಸಾಮಾನ್ಯ, ಆದರೆ ಈ ಲಾಸ್ನ ಮ್ಯಾನೇಜ್ ಮಾಡಿಕೊಂಡ್ರೆ ಅವ್ರು ಪ್ರಾಫಿಟಬಲ್ ರೇಷಿಯೋಗೆ ಬರ್ತಾರೆ. ಸೊ ಈ ಲಾಸ್ನ ಮ್ಯಾನೇಜ್ ಮಾಡ್ಕೊಳೋದು ಹೆಂಗೆ ಅಂದರೆ ಅವರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅವರು ಡಿಸಿಪ್ಲಿನ್ ಆಗಿರಬೇಕು. ಸೊ ಈ ಮೂಮೆಂಟಲ್ಲಿ ಅವ್ರು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಇದಕ್ಕೊಂದು ಲೈನ್ ಕೂಡ ನಾವು ಮಾಡಿದ್ದೀವಿ, ಏನಂದರೆ ಕೈ ಕತ್ತರಿಸ್ಕೊಳೋಕ್ಕಿಂತ ಮುಂಚೆ ಬೆರಳು ಕತ್ತರಿಸ್ಕೊಳ್ಳಿ ಅಂತ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಆಪ್ಷನ್ಸ್ ಮಾಡಬೇಕಾದ್ರೆ ಲಾಸ್ ಆಗಬೇಕಾದ್ರೆ ನೀಟಾಗಿ ಕೈ ಕತ್ತರಿಸ್ಕೊಂಬಿಡಿ. ಅಂದರೆ ಲಾಸ್ ಇರಬೇಕಾದ್ರೆ ಮಿನಿಮಮ್ ಲಾಸಲ್ಲಿ ಎಕ್ಸಿಟ್ ಆಗ್ಬಿಡಿ, ಅದು ನಿಮಗೆ ದೊಡ್ಡ ಲಾಸ್ ಆಗೋಕ್ಕಿಂತ ಮುಂಚೆ. ಸೊ ಆವಾಗ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕಾಗತ್ತೆ. ಇನ್ನೂ ಜಾಣರಾಗಿ ನೀವು ಬೆರಳು ಕತ್ತರಿಸೋಕ್ಕಿಂತ ಮುಂಚೆ ಉಗುರು ಕತ್ತರಿಸ್ಕೊಂಬಿಡಿ ಅಲ್ವಾ, ಆ ಇಂಡಿಕೇಶನ್ ಸಿಗ್ತಿದ್ದಾಗೆ ಎಕ್ಸಿಟ್ ಆಗಿ. ಸೊ ಹಿಂಗೆ ಮತ್ತೆ ಉಗುರು ಬೆಳೆಯುತ್ತೆ ನಾಳೆ ಮತ್ತೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಇದೆ. ಹಾಂ, ಇದು ಗ್ರೀಡ್ ಮತ್ತು ಫಿಯರ್ ಎರಡೂ ಬಂತ ಈ ಒಂದು ವಿಚಾರದಲ್ಲಿ? ಸರ್, ಗ್ರೀಡ್ ಅನ್ನೋದು ಪ್ರತಿಯೊಬ್ಬರು ಹ್ಯೂಮನ್ ಬೀಯಿಂಗಲ್ಲಿ ಒಂದು ಸಾಮಾನ್ಯವಾದ ಕಾನ್ಸೆಪ್ಟ್. ಏನಕ್ಕಂದರೆ ಇವಾಗ ಅವ್ರಿಗೆ ಪ್ರಾಫಿಟ್ ಬರ್ತಾ ಇದ್ದರೆ ಇನ್ನೂ ಬರುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತಾರೆ. ಸೊ ನಾನು ಕೂಡ ಮುಂಚೆ ನನ್ನ ಇನಿಷಿಯಲ್ ಡೇಸಲ್ಲಿ ಇದ್ದೆ. ಸೊ ಅದರಿಂದ ನಾನು ಪಾಠ ಕಲ್ತು ಇವತ್ತಿನ ದಿನ ನಾನು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀನಿ. ಅಂದರೆ ಆ ಗ್ರೀಡ್ನ ಬಿಟ್ಟಿದ್ದೀನಿ. ಸೊ ಇದನ್ನು ನೀವು ಹೆಂಗೆ ಬಿಡೋಕ್ಕೆ ಸಾಧ್ಯತೆಗಳಿದೆ ಅಂತ ಕೇಳಿದ್ರೆ, ಯಾವತ್ತೂ ಅಷ್ಟೇ ಒಂದನ್ನು ಯೋಚನೆ ಮಾಡಿರಿ, ನೀವು ಲಾಭ ಮಾಡ್ತಾಯಿದ್ರೆ ಇವತ್ತೇ ಕೊನೆ ದಿನ ಅಲ್ಲ, ನಿಮಗೆ ನಾಳೆ ದಿನ ಕೂಡ ವಾಪಸ್ ಮಾರ್ಕೆಟ್ ಇದೆ, ನೀವು ಅಲ್ಲೂ ಕೂಡ ಪ್ರಾಫಿಟ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ಅದರಿಂದ ನಿಮಗೆ ನಿಮ್ಮ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ನ ಸೆಟ್ ಮಾಡಿ ಇಟ್ಕೋಬೇಕು. ಈ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ನ ಸೆಟ್ ಮಾಡಾದ್ಮೇಲೆ ಫಸ್ಟ್ ಯಾವ್ದು ಅಚೀವ್ ಆಗುತ್ತೆ ಅಲ್ಲಿ ಎಕ್ಸಿಟ್ ಮಾಡಬೇಕು. ಸೊ ಇನ್ನೂ ಮೇಡೆ ಹೋಗುತ್ತೆ ಅನ್ನೋ ಮನೋಭಾವನೆ ಇರಬಾರ್ದು. ನಾವು ತೊಗೊಂಡ್ರೆ ಕೊನೆ ಪ್ರಶ್ನೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಲಾಭ ಮಾಡೋಕ್ಕೆ ಸ್ಟ್ರಾಟಜಿ ಮುಖ್ಯನಾ ಡಿಸಿಪ್ಲಿನ್ ಮುಖ್ಯನಾ ಅಂತ? ಸರ್, ಎರಡೂ ಮುಖ್ಯ. ಯಾಕೆ ಅಂತ ಕೇಳಿದ್ರೆ, ಇವಾಗ ಡಿಸಿಪ್ಲಿನ್ ಇಲ್ದಲೇ ಇರೋನು ಲಾಭ ಮಾಡೋಕ್ಕಾಗಲ್ಲ, ಸ್ಟ್ರಾಟಜಿ ಇಲ್ದಲೇ ಡಿಸಿಪ್ಲಿನ್ ಇಟ್ಕೊಂಡಿರೋನಿಗೂ ಯೂಸ್ ಇಲ್ಲ. ಸೊ ಯೂಶಲಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಭ ಮಾಡಬೇಕಂದ್ರೆ ಒಂದು ಪ್ರಾಫಿಟೇಬಲ್ ಸ್ಟ್ರಾಟಜಿ ಬೇಕು, ಪ್ಲಸ್ ಡಿಸಿಪ್ಲಿನ್ ಬೇಕು. ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂದಾಗ ನನಗೆ ಜ್ಞಾಪಕ ಆಯಿತು, ನಿಮಗೆ ಯಾವುದೇ ಥರ ಸೀಸ್ನಲ್ ಸ್ಟ್ರಾಟಜಿ ಬೇಕಾಗಿಲ್ಲ. ಸೊ ಮಾರ್ಕೆಟಲ್ಲಿ ಇವಾಗ ಹೇಳ್ಕೊಡುವಂಥ ಸ್ಟ್ರಾಟಜಿಗಳೆಲ್ಲ ಹೆಂಗಿರುತ್ತೆ ಅಂದರೆ, ಇವಾಗ ಮಾರ್ಕೆಟ್ ಮೇಡೆ ಹೋದರೆ ಮಾತ್ರ ದುಡ್ಡು ಮಾಡ್ಬೋದು, ಕೆಳಗಡೆ ಹೋದರೆ ಮಾತ್ರ ದುಡ್ಡು ಮಾಡ್ಬೋದು. ಸೊ ಇವಾಗ ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಅಕಸ್ಮಾತ್ ಸೈಡ್ ವೇಸ್ ಇದ್ದು ಯೂಸ್ ಮೊಮೆಂಟಮ್ ಕೊಟ್ಬಿಟ್ರೆ ನಿಮಗೆ ಲಾಸ್ ಆಗ್ಬಿಡುತ್ತೆ. ಸೊ ಅವಾಗ ಅದನ್ನೆಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕೇಳಿದ್ರೆ, ಇದನ್ನೆಲ್ಲ ನೀವು 365 ಡೇಸ್ ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ ಅವಾಗೆಲ್ಲ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಸ್ಟ್ರಾಟಜಿನ ನೀವು 365 ಡೇಸ್ ರನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಕೊರತೆನ ನಾವು ಐಡೆಂಟಿಫೈ ಮಾಡಿ ನಿಮಗೋಸ್ಕರ ಅಸ್ತ್ರ ಸ್ಟ್ರಾಟಜಿನ ಹುಡುಕಿದ್ದೀವಿ. ಸೊ ಈ ಅಸ್ತ್ರ ಸ್ಟ್ರಾಟಜಿ ಬಂದು ಲೈವ್ ಮಾರ್ಕೆಟಲ್ಲಿ ಎನಿ ಡೇ ಇಂಪ್ಲಿಮೆಂಟ್ ಮಾಡ್ಬೋದು, ಪ್ರಾಫಿಟ್ ಮಾಡೋ ಸಾಧ್ಯತೆಗಳಿರುತ್ತೆ. ಆದರೆ ಒಂದರಿಂದ ನೀವು ದೂರ ಓಡಿ, ಏನು ಅಂದರೆ ನೀವು ದಿನ ಬೆಳಗ್ಗೆ ಎದ್ದು ಲಾಭ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಇದ್ದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ತಿಂಗಳು ಗುರಿ 3-4% ಇದ್ದರೆ ನಿಮಗೂ ಕೂಡ ಅಸ್ತ್ರ ಸ್ಟ್ರಾಟಜಿ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ಆಗ್ಬೋದು. ನೀವು ಇವಾಗಲೇ ಅದನ್ನು ಕಲ್ತ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಕೂಡ ಖರೀದಿ ಮಾಡಿ ಕಲ್ತ್ಕೋಬೋದು. ಎಸ್ ಸ್ನೇಹಿತರೆ, ಮಹಾಮನಿ ಕಾರ್ಯಕ್ರಮದ ಕೊನೆ ಪ್ರಶ್ನೆ ಇದು. ಮತ್ತೆ ನಾನು ಮಾತಾಡ್ತಾ ಇರೋದು ಹೊಸ ವರ್ಷದ ಬಗ್ಗೆ, 2026. ಯಾಕಂದರೆ ಎಲ್ರಿಗೂ ಆಸ್ಪಿರೇಷನ್ಸು, ಈ ವರ್ಷದಲ್ಲಿ ನಾನು ಅದನ್ನು ಮಾಡಬೇಕು, ಮದುವೆ ಆಗಬೇಕು, ಮನೆ ತೊಗೋಬೇಕು, ಮಕ್ಕಳ ಎಜುಕೇಷನ್ಗೆ ದುಡ್ಡು ಕೊಡಬೇಕು, ಏನೇನೋ ತುಂಬ ಕನಸುಗಳು ಎಲ್ರಿಗೂ ಇರಬೇಕು ಕೂಡ. ಸೊ ಹಿಂಗೆ ಫೈನಲ್ ಆಗಿ ನಮ್ಮ ಕರ್ನಾಟಕ ಜನತೆ ಏನು ನೋಡ್ತಾ ಇದ್ದಾರೆ ಅವ್ರಿಗೆ ಟ್ರೇಡರ್ಸ್ ಗುರುಕುಲ್ ಅಕಾಡೆಮಿಯಿಂದ ಸೂರಜ್ ಅವ್ರ ಕಡೆಯಿಂದ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ, ನೀವು ಕೂಡ ಒಂದು ಪ್ರಾಫಿಟೇಬಲ್ ಜರ್ನಿಗೆ ಬರಬೇಕು, ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡಬೇಕು ಅಂತ ಇದ್ದರೆ ನಮ್ಮೊಂದಿಗೆ ಸೇರ್ಕೊಳ್ಳಿ. ನಮ್ಮ ಜೊತೆ ಸೇರಿ ಪ್ರಾಫಿಟ್ ಮಾಡೋಕ್ಕೆ ನಾವು ಯಾವ ದಾರಿಯನ್ನು ಹೇಳ್ಕೊಡ್ತೀವಿ ಅದನ್ನು ಕಲ್ತ್ಕೊಳ್ಳಿ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮದೇ ಆದ ಸೆಲ್ಫ್ ಬಿಲ್ಟ್ 3 ಸ್ಟ್ರಾಟಜಿಗಳಿದೆ. ಅದು ಬಂದು ಅಸ್ತ್ರ, ಕುಬೇರ ಮತ್ತು ರೈನ್ಬೋ ಅಂತ. ಇದು 3 ಪೈಥಾನ್ ಡ್ರಿವನ್ ಸ್ಟ್ರಾಟಜಿಗಳು. ಇದು ಯಾವುದು ನಿಮಗೆ ಇಂಡಿಕೇಟರ್ಸ್ ಅಲ್ಲ. ಸೊ ಇದು ನಿಮ್ಗೆ ಯಾವುದು ನಿಮ್ಮ ಟ್ರೇಡಿಂಗ್ ವ್ಯೂ ಇಂಡಿಕೇಟರ್ಸಲ್ಲಿ ಸಿಗೋದಿಲ್ಲ. ಈ ಸ್ಟ್ರಾಟಜಿ ಈಸ್ ಬಿಲ್ಟ್ ಫಾರ್ ಟ್ರೇಡರ್ಸ್ ಬೈ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಫಾರ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಅಂದರೆ ಈ ಸ್ಟ್ರಾಟಜಿ ಯಾರ್ಯಾರು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ಸ್ಟ್ರಾಟಜಿಗಳನ್ನ ನೀವು ಕಲ್ತ್ಕೊಂಡು ಪ್ರಾಫಿಟೇಬಲ್ ಆಗ್ಬೋದು. ಸೊ ಅಸ್ತ್ರ ಸ್ಟ್ರಾಟಜಿ ಬಂದು ನಿಮ್ಗೆ ಆಲ್ಮೋಸ್ಟ್ 1,15,000 ರೂಪಾಯಿ ಯೂಸ್ ಆಗುತ್ತೆ. ಇದು ಬಂದು ಒಂದು ಇಂಟ್ರಾಡೇ ಆಪ್ಷನ್ ರೈಟಿಂಗ್ ಸ್ಟ್ರಾಟಜಿ. ನೆಕ್ಸ್ಟ್ ಬಂದು ರೈನ್ಬೋ. ಈ ರೈನ್ಬೋ ಸ್ಟ್ರಾಟಜಿಗೆ ನಿಮ್ಗೆ ಆಲ್ಮೋಸ್ಟ್ 60,000 ಯೂಸ್ ಆಗುತ್ತೆ. ಈ 60,000 to 70,000 ಯೂಸ್ ಆಗುತ್ತೆ. ಇದು ಕೂಡ ಒಂದು ಆಪ್ಷನ್ ರೈಟಿಂಗ್ ಸ್ಟ್ರಾಟಜಿ ಆಗಿರುತ್ತೆ. ಪ್ಲಸ್ ಕುಬೇರ ಬಂದು ಪೊಸಿಷನಲ್ ಸ್ಟ್ರಾಟಜಿ. ಯಾರ್ಯಾರು ಈಕ್ವಿಟಿನ ಬೈ ಮಾಡ್ಕೊತೀರಾ, ಸೊ ಅದೇ ಥರ ಒಂದು
ಪೊಸಿಷನಲ್ ಸ್ಟ್ರಾಟಜಿನ ನಾವು ಕುಬೇರ ಅಂತ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಕುಬೇರ ಬಂದು ಕಂಪ್ಲೀಟ್ಲಿ ಆಪ್ಷನ್ಸಲ್ಲಿರುತ್ತೆ. ಫ್ಯೂಚರ್ ಮತ್ತು ಆಪ್ಷನ್ಸ್ ಎರಡೂ ಯೂಸ್ ಮಾಡ್ತೀವಿ ಇದರಲ್ಲಿ. ಸೊ ಇದಕ್ಕೆ ಬಂದು ನಿಮಗೆ 4 ಲಕ್ಷ ರೂಪಾಯಿ ಯೂಸ್ ಆಗುತ್ತೆ ಒಂದು ಲಾಟ್ಗೆ. ಒಂದು ಪೊಸಿಷನಲ್ ಸ್ಟ್ರಾಟಜಿ ಆಗಿರುತ್ತೆ, ಹೈ ಆ್ಯಕ್ಯುರಸಿ ಟ್ರೇಡ್ ಇರುತ್ತೆ, ಪ್ಲಸ್ ನೋ ಲಾಸ್ ಸ್ಟ್ರಾಟಜಿ ಅಂತಲೂ ಕರಿಬೋದು. ತಿಂಗಳಿಗೆ 3-4% ಕೊಡುವಂಥ ಇದೆಲ್ಲ ಸ್ಟ್ರಾಟಜಿಗಳು ಇರುತ್ತದೆ, ನೀವು ಕೂಡ ಕಲಿಬೋದು. ಸೊ ಇಷ್ಟೊಂದೆಲ್ಲ ಸ್ಟ್ರಾಟಜಿಗಳನ್ನ ಹೇಳ್ಕೊಟ್ರಲ್ಲ, ಇದೆಲ್ಲ ಇಂಟಿಗ್ರೇಟ್ ಆಗಿರುವಂಥ ಒಂದು ಆಲ್ಗೋ ಏನಾದರೂ ಇದೆಯಾ ನಿಮ್ಮ ಹತ್ರ? ಖಂಡಿತವಾಗ್ಲೂ ಸರ್, ಈ ಎಲ್ಲ ಹೇಳ್ಕೊಟ್ಟಿರುವ ಸ್ಟ್ರಾಟಜಿಗಳನ್ನೆಲ್ಲ, ಈ 3 ಸ್ಟ್ರಾಟಜಿ ಕೂಡ ನಾವು ಆಲ್ಗೋ ಮಾಡಿದ್ದೀವಿ. ಸೊ ಈ ಸ್ಟ್ರಾಟಜಿಗಳನ್ನ ನೀವು ಆಲ್ಗೋ ಉಪಯೋಗಿಸಿ ನೀವು ಕೂಡ ಲಾಭ ಮಾಡ್ಬೋದು. ಸೊ ಆಟೋಮೇಟೆಡ್ ಟ್ರೇಡ್ಸ್ ಇರುತ್ತೆ, ನೀವು ಜಸ್ಟ್ ಹೋಗಿ ಅಲ್ಲಿ ಎಸ್ ಅಥವಾ ನೋ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ನಿಮಗೋಸ್ಕರ ಕಷ್ಟಪಟ್ಟು ದುಡಿಯುತ್ತೆ. ದುಡ್ಡನ್ನ ನೀವೇ ದುಡ್ಡಿನ ಕೈಯಲ್ಲೇ ದುಡಿಸ್ದಂಗೆ ಆಗುತ್ತೆ. ಸೊ ಈ ಒಂದು ಆಲ್ಗೋ ಸಾಫ್ಟ್ವೇರ್ ಬಂದು ಕೇವಲ ನಿಮಗೆ 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ 12 ತಿಂಗಳಿಗೆ. ಆದರೆ ಗೌರಿ ಸರ್ ವೀಡಿಯೋನ ನೋಡ್ಕೊಂಡು ಬಂದಿರೋರಿಗೆ ಕೇವಲ 2,500 ರೂಪಾಯಿಗೆ 12 ತಿಂಗಳು ಕೊಡ್ತಾ ಇದ್ದೀವಿ. ಅಂದರೆ ನಿಮಗೆ ತಿಂಗಳಿಗೆ ಆಲ್ಮೋಸ್ಟ್ 200-250 ರೂಪಾಯಿ ಬೀಳುತ್ತೆ. ಪ್ರತಿಯೊಬ್ಬರು ಅಫೋರ್ಡ್ ಮಾಡ್ಬೋದು. 200-250 ರೂಪಾಯಿ ಅಫೋರ್ಡ್ ಮಾಡಿಕೊಂಡು ಪ್ರಾಫಿಟ್ ಮಾಡುವಂಥ ಸಾಧ್ಯತೆಗಳು ಟ್ರೇಡರ್ಸ್ ಗುರುಕುಲ್ ಸೆಂಟ್ರಿಂದ ನಾವು ಕೊಡ್ತಾ ಇದ್ದೀವಿ. ಎಸ್. ಸೊ ಹಾಗೆ ನಾವು ಸೂರಜ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ, ಅವರ ಸ್ಟ್ರಾಟಜಿಗಳ ಬಗ್ಗೆ, ಅವರ ಆಲ್ಗೋ ಬಗ್ಗೆ. ಸೊ ಅವರು ಸಾಕಷ್ಟು ತಮ್ಮ ಅನುಭವದ ಮಾತುಗಳನ್ನ ಹೇಳಿದರು. ಕಳೆದ 5-6 ದಿನಗಳಲ್ಲಿ 5 ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೂರಜ್ ಅವರು ಮಾತಾಡಿದ್ದು, ಶುಭದವ್ರು ಮಾತಾಡಿದ್ದು. ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ. ಓಕೆ, ಅದರ ಪ್ಲೇಲಿಸ್ಟನ್ನು ಪುನೀತ್ ಅವರು ಒಂದು ಕಡೆ ಹಾಕಿರ್ತಾರೆ. ಅಕಸ್ಮಾತ್ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಗಳು ಸಿಗುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. 5 ವಿಡಿಯೋಗಳು ನಿಮಗೆ ಒಂದು ಕಡೆ ಸಿಗೋ ಥರ ಅದನ್ನು ನೋಡಿ ಮತ್ತು ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ. ಸೊ ನಾವು ಏನೇ ಹೇಳಿದ್ರು ಕೂಡ ನೋಡಿ, ಸೂರಜ್ ಅವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ಬರು ಹೇಳ್ಬೋದು. ಫೈನಲಿ ನೀವು ಒಂದಷ್ಟು ಹೋಮ್ವರ್ಕ್ ಮಾಡಬೇಕಾಗತ್ತೆ, ನೀವು ಒಂದಷ್ಟು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಳ್ಳೋಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕೋರ್ಸ್ಗಳನ್ನ ಮಾಡಿಕೊಂಡೆ ಆಮೇಲೆ ನೀವು ನಿಮ್ಮ ಜರ್ನಿ ಶುರು ಮಾಡ್ಬೋದು. ಕೋರ್ಸ್ ಮಾಡ್ತಾನೆ ಜರ್ನಿ ಶುರು ಮಾಡೋದು. ಯಾಕಂದರೆ ಮೆಂಟರ್ಸ್ ನಿಮ್ಮ ಹತ್ರನೇ ಇರ್ತಾರೆ. ಹೀಗಾಗಿ ಮನೇಲೆ ಕೂತ್ಕೊಂಡು ನಂಗೆ ಅರ್ಥ ಆಯಿತು ಅಂಥೇಳಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ಕೈಗೊಂಡು ಆಮೇಲೆ ಬ್ಲೇಮ್ ಮಾಡಬೇಡಿ ಯಾರನ್ನೂ ಕೂಡ. ಯಾಕೆಂದರೆ ಎಲ್ಲದಕ್ಕೂ ಒಂದು ಫೌಂಡೇಶನ್ ಅಂತ ನಿಮಗೊಂದು ನಾಲೆಡ್ಜ್ ಬೇಕಾಗತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದಂಥ ಸೂರಜ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸೂರಜ್ ಅವರು ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಮಹಾಮನಿ ಕಾರ್ಯಕ್ರಮದ ಮತ್ತೊಂದು ಕಂತನ್ನು ನೋಡಿದ್ರಿ. ಈ ಕುರಿತಾದ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದಿನ ಸಂಚಿಕೆಗಳಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ಬೋದು, ಇಲ್ಲಾಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನವರು ಅದಕ್ಕೆ ಕಮೆಂಟಲ್ಲೇ ಉತ್ತರ ಕೊಡ್ಬೋದು. ಜೊತೆಗೆ ಅವರ ಎಲ್ಲ ಲಿಂಕ್ಗಳನ್ನು, ಫೋನ್ ನಂಬರ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆಸಕ್ತರು ಸಂಪರ್ಕಿಸಿ, ಕಲಿರಿ ಮತ್ತು ಇನ್ವೆಸ್ಟ್ ಮಾಡಿ. ಅಂದರೆ ಲರ್ನ್ ಆ್ಯಂಡ್ ಅರ್ನ್. ಓಕೆ, ಆ ಸ್ಟ್ರಾಟಜಿ ಮೂಲಕನೇ ಹೋಗೋಕ್ಕೆ ಸಾಧ್ಯ. ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4,500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾಸ್ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.